ಏನೋ ಏನೋ ಅಂದೆ ನೀನು? ಆಸ್ತಿಲಿ ಪಾಲು ಬೇಕಾ? ಏಯ್, ನೀನ್ ನಿಂತಿರೋನೆಲ್ಲ ಕುಡಿಯೋ ನೀರು, ಹಾಕಿರೋ ಬಟ್ಟೆ, ತಿನ್ನೋ ಅನ್ನ, ಇದೆಲ್ಲ ಇವನ್ ಶ್ರಮದಿಂದ ಬಂದಿರೋದು. ಆಸ್ತಿಲ್ ಪಾಲ್ ಕೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ ನಾಚಿಕೆ ಆಗಬೇಕು? ನಾನೇನು ಹಾದಿ ಬೀದಿಲ್ ಹೋಗೋಣ? ನಾನು ಈ ಮನೆ ಮಗ. ಆಕ್ಚುಲಿ ನೋಡಕ್ ಹೋದ್ರೆ ಲೀಗಲಿ ಎಲ್ಲಾನು ನನಗೆ ಬರಬೇಕು. ಕರ್ಣನ ಯಜಮಾನ ಅಂತ ತಾತ ಮಾಡಿರ್ಬೋದು, ಆದ್ರೆ ಇದು ಸತ್ಯ ಅಲ್ವಲ್ಲ. ತಾತ, ಈ ಮನೇಲಿ ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ನೀನೇ ದಾರಿ ತೋರಿಸು ತಾತ, ನೀನೇ ದಾರಿ ತೋರಿಸು. ಆಸ್ತಿ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇದೀಯಾ? ಹುಷಾರಾಗಿರು. ನೀನು ನಿಮ್ಮಪ್ಪ ನೆಟ್ಟಿಗಿದ್ದಿದ್ರೆ ನಿಮ್ ತಾತ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರಿತಾ ಇದ್ರು. ಮೊದಲು ನಿನ್ನ ಅವಸ್ಥೆನ ಸರಿಯಾಗಿ ನೋಡ್ಕೊ. ಏನೋ ಫ್ರಾಡ್ ಮಾಡ್ಕೊಂಡು ಇನ್ನು ನೀನು MBBS ಫಸ್ಟ್ ಇಯರಲ್ಲೇ ಕೂತಿದ್ಯಾ. ಯಾವುದನ್ನಾದ್ರೂ ಜವಾಬ್ದಾರಿಯಿಂದ ನಿಭಾಯಿಸಕ್ ಬರುತ್ತಾ ನಿನಗೆ? ವಾವ್, ಸೂಪರ್ ಅಜ್ಜಿ. ಜವಾಬ್ದಾರಿ, ಯು ಮೀನ್ ರೆಸ್ಪಾನ್ಸಿಬಿಲಿಟಿ? ಹಾಗಂತ ಕೊಟ್ರೆ ತಾನೆ ನಿಭಾಯಿಸಕ್ ಬರುತ್ತೋ ಬರಲ್ವೋ ಅಂತ ಗೊತ್ತಾಗೋದು. ಎಲ್ಲಿ ಕೊಟ್ಟಿದ್ದೀರಾ, ಏನ್ ಕೊಟ್ಟಿದ್ದೀರಾ? ಬೆಳಗಾದ್ರೂ ಡಾರ್ಲಿಂಗ್ ಡಾರ್ಲಿಂಗ್, ರಾತ್ರಿ ಆದ್ರೂ ಡಾರ್ಲಿಂಗ್ ಡಾರ್ಲಿಂಗ್. ನಿಂಗೆ ನಿಜವಾದ ಜವಾಬ್ದಾರಿ ಬೇಕು ಅನ್ನೋದಾಗಿದ್ರೆ ಇಲ್ಲೇನಾಗ್ತಿದೆ, ಹಾಸ್ಪಿಟ್ಲಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ಕರ್ಣನ್ಗೆ ನೀನು ಸಪೋರ್ಟ್ ಆಗಿರ್ಬೋದಾಗಿತ್ತು. ಆಗ ಮುಂದೆ ನೀನು ಜವಾಬ್ದಾರಿ ಕೊಡೋಕ್ಕೆ ಎಲ್ರಿಗೂ ಧೈರ್ಯ ಬರ್ತಿತ್ತು. ಕೆಲ್ಸಕ್ಕೆ ಬಾರ್ದಲ್ಲಿರೋ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಿದ್ರೆ ಜವಾಬ್ದಾರಿ ಕೊಡೋಕ್ಕೆ ಯಾರೂ ಬರಲ್ಲ. ಬರೀ ಬಾಯಿ ಮಾತಿಗೆ ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹೊಟ್ಟೆ ತುಂಬಲ್ಲ ಸಂಜು. ಬೇವ್ರು ಸುರ್ಸೋರು ಕಷ್ಟ ಗೊತ್ತಿರಬೇಕು. ಸರಿ, ನನಗೆ ಯೋಗ್ಯತೆ ಇಲ್ಲ, ಒಪ್ಕೋತೀನಿ. ನಾನು ದಡ್ಡ, ವೇಸ್ಟ್ ಫೆಲೋ ಎಲ್ಲ. ಆದ್ರೆ ನಾನು ಈ ಮನೆ ಮಗನಾಗಿ ನನಗೆ ಅಧಿಕಾರ ಕೇಳೋ ಹಕ್ಕು ಡೆಫಿನೆಟ್ಲಿ ಇದೆ. ನನ್ನ ಆಸ್ತಿಲಿ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಇದೆಲ್ಲ ಹೀಗೆ ಭಿಕ್ಷೆ ಬಿಡೋ ಥರ ಯಾಕಾಗ್ತಿದೆ ಹೇಳಿ? ಇದಕ್ಕೆಲ್ಲ ಕಾರಣ ಈ ನಿಧಿ.